ಭಾರತೀಯ ಕಿಸಾನ್ ಸಂಘ ಈ ದೇಶದ ಅತಿದೊಡ್ಡ ರೈತ ಸಂಘಟನೆ. ಇದು 6 ಲೆವೆಲ್ನಲ್ಲಿ ಸಮಿತಿಗಳನ್ನು ಹೊಂದಿರುತ್ತೆ. ರಾಷ್ಟ್ರೀಯ ಸಮಿತಿ, ಹಾಗೆ ರಾಜ್ಯ ಸಮಿತಿಗಳು. ರಾಜ್ಯಗಳು ದೊಡ್ಡದಾಗಿದ್ದಾಗ ಅದನ್ನು ಪ್ರಾಂತಗಳಾಗಿ ವಿಂಗಡಣೆ ಮಾಡೋ ದೃಷ್ಟಿಯಿಂದ ಸುಲಭ. ತಾಲೂಕು ಸಮಿತಿ ಮತ್ತು ಗ್ರಾಮ ಸಮಿತಿ 6 ಲೆವೆಲಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯ ಸಮಿತಿಗಳು, ರಾಷ್ಟ್ರೀಯ ಸಮಿತಿ, ರಾಜ್ಯ ಸಮಿತಿಗಳು, ಪ್ರಾಂತ ಸಮಿತಿಗಳು ಮತ್ತು ಜಿಲ್ಲಾ ಸಮಿತಿಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು ಅರ್ಧಕ್ಕಿಂತ ಹೆಚ್ಚು ತಾಲೂಕು ಸಮಿತಿಗಳು, ಸುಮಾರು 70,000 ಗ್ರಾಮ ಸಮಿತಿಗಳನ್ನು ಹೊಂದಿರುವಂಥ ಭಾರತೀಯ ಕಿಸಾನ್ ಸಂಘದ ಒಟ್ಟಿಗೆ 2024-2027 3 ವರ್ಷದ ಅವಧಿಯ ಮೆಂಬರ್ಶಿಪ್ಪು. 2024 ಮೊದಲು ಮಾರ್ಚ್ವರೆಗೆ ನಡೆಯುತ್ತೆ ಮೆಂಬರ್ಶಿಪ್ಪು. ಅದು 80 ಲಕ್ಷ ಮೆಂಬರ್ಶಿಪ್ ಇದೆ. ಈಗ ಭಾರತೀಯ ಕಿಸಾನ್ ಸಂಘ 1979ರಲ್ಲಿ ಪ್ರಾರಂಭ ಆಗಿತ್ತು. ಅಲ್ಲಿಂದ ಇಲ್ಲಿಗೆ ಈಗ 1929ನೇ ಇಸ್ವಿಗೆ 50 ವರ್ಷ ತುಂಬುತ್ತೆ. ಈ ಮುಂದೆ 2027 ಜನವರಿಯಿಂದ ಹೊಸ ಮೆಂಬರ್ಶಿಪ್ ಪ್ರಾರಂಭ ಆಗುತ್ತೆ. ನಾವು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೀವಿ. ಇಡೀ ದೇಶದಲ್ಲಿ ಎಲ್ಲ ತಾಲೂಕು ಸಮಿತಿಗಳನ್ನು 1.5 ಲಕ್ಷಕ್ಕಿಂತ ಹೆಚ್ಚು ಗ್ರಾಮ ಸಮಿತಿಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ನಮ್ಮ ಕಾರ್ಯ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿಯೇ ಅರಕಲಗೂಡು ಸಮಿತಿಯನ್ನು ನಾವು ಈಗ ಪುನರ್ರಚನೆ ಮಾಡಿದ್ದೀವಿ. ಈಗ ಹಾಲಿ ಅಧ್ಯಕ್ಷರಾಗಿ ರವಿ BC ಅವರು ಆಯ್ಕೆಯಾಗಿದ್ದಾರೆ. ಕಳೆದ 20ನೇ ತಾರೀಕು IB-ನಲ್ಲಿ ಸಮಸ್ತ ಕಾರ್ಯಕರ್ತರು, ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಸೇರಿ ಬೇರೆ ಬೇರೆ ರೈತ ಹಿನ್ನೆಲೆ ಇರೋರು, ರೈತ ಹೋರಾಟದಲ್ಲಿ ಭಾಗವಹಿಸಿದವರೆಲ್ಲ ಸೇರಿ ಒಟ್ಟಿಗೆ ಒಂದು 55 ಜನ ಭಾಗಿಯಾಗಿದ್ದರು. 35 ಗ್ರಾಮಗಳಿಂದ ಬಂದಿದ್ದರು. ಅವರ ಸಮ್ಮುಖದಲ್ಲಿ ಒಮ್ಮತದಿಂದ ಯುನಾನಿಮಸ್ ಆಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಅದರ ಭಾಗವಾಗಿ ಗೌರವಾಧ್ಯಕ್ಷರಾಗಿ ಸೀಬಳ್ಳಿ ಯೋಗಣ್ಣ ಅವ್ರನ್ನ, ಹಾಗೆ ಕಾರ್ಯಾಧ್ಯಕ್ಷರಾಗಿ ವೀರೇಂದ್ರ ಅವರವರು ಮಲ್ಲಪ್ಪನಹಳ್ಳಿ ವೀರೇಂದ್ರ ಅವರವರು, BC ರವಿ ಅವರನ್ನ ಅಧ್ಯಕ್ಷನಾಗಿ, ಹಾಗೂ ಮಂಜೇಗೌಡರು ಅವರನ್ನು ಉಪಾಧ್ಯಕ್ಷನಾಗಿ, ಜಗನ್ನಾಥ ಹಾಲ್ಗಲ್ಲು ಇವರನ್ನು ಕಾರ್ಯದರ್ಶಿಯನ್ನಾಗಿ ಮತ್ತು ದೇವಾನಂದ ಸೀಬಳ್ಳಿ ಇವರನ್ನು ಕೋಶಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಹಾಗೆಯೇ 21 ನಮ್ಮ ಸಂವಿಧಾನದ ಪ್ರಕಾರವಾಗಿ 21 ಜನ ಸದಸ್ಯರಿರ್ತಾರೆ ಈ ಪದಾಧಿಕಾರಿಗಳು ಸೇರಿದಂಗೆ. ಉಳಿದಂಥ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡುವಂಥ ಅಧಿಕಾರವನ್ನು ತಾಲೂಕು ಅಧ್ಯಕ್ಷರಾದಂಥ BC ರವಿ ಅವರಿಗೆ ಕೊಡಲಾಯಿತು. ಹಾಗೆ ಮಹಿಳಾ ಘಟಕವನ್ನು ಸಹ ಅವತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶ್ರೀಮತಿ ಹೇಮಲತಾ ಸದಾಶಿವಪ್ಪ ಅವರನ್ನ ಅಧ್ಯಕ್ಷನಾಗಿ, ಹಾಗೂ ರಂಗಾಪುರದ ಕಮಲಮ್ಮ ಅವ್ರನ್ನ ಉಪಾಧ್ಯಕ್ಷರಾಗಿ, ಹಾಗೆ ಸೌಭಾಗ್ಯ ಅವ್ರನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು. ಈಗ ಭಾರತೀಯ ಕಿಸಾನ್ ಸಂಘ 50 ವರ್ಷದಿಂದ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳಿದೆ. ಹಿಂದೆ ಭಾರತೀಯ ಕಿಸಾನ್ ಸಂಘ ಇರೋದಕ್ಕೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಸಾಕಷ್ಟು ರೈತ ಸಂಘಟನೆಗಳು ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ, ನಮಗೆಲ್ಲ ಗೊತ್ತಿರುವಂಥ ವಿಚಾರ. ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಹಾಗೆ ಕಾರ್ಯದರ್ಶಿಯಾಗಿ ಬೆಂಗಳೂರಿನ ಸೋಮಶೇಖರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಹಾಸನ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಹಂಚೂರು ಮಲ್ಲಪ್ಪನವರು, ಹಾಗೂ ಕಾರ್ಯದರ್ಶಿಗಳಾಗಿ ಬೇಲೂರು ತಾಲೂಕಿನ ಚಂದ್ರಶೇಖರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಸಮಿತಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅರಕಲಗೂಡಿನಲ್ಲಿ ಈಗ ಸಮಿತಿ ಇತ್ತು, ಅದನ್ನು ಈಗ ಪುನರ್ರಚನೆ ಮಾಡಿದ್ದೀವಿ. ಅದರ ಭಾಗವಾಗಿ ಈಗ ಪದಾಧಿಕಾರಿಗಳನ್ನ ಸಂಬಂಧಪಟ್ಟಂತೆ ಹೇಳಿದ್ದೀವಿ. ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾರತೀಯ ಕಿಸಾನ್ ಸಂಘ ಅಂತ ಏನಿಲ್ಲ. ಸಾಕಷ್ಟು ಕೆಲಸಗಳು ಬೇರೆ ಬೇರೆ ಸಂಘಟನೆಗಳು ಮಾಡಿದ್ದಾವೆ. ಈಗ ಹಿಂದೆ ನಮ್ಗೆ ಗೊತ್ತಿದ್ದಂಗೆ ಮೊದಲನೇ ಮಹಾಯುದ್ಧ ಆದ ನಂತರ ಬರಗಾಲ, ಯುದ್ಧದ ನಷ್ಟವನ್ನು ಭರಿಸೋದಕ್ಕೋಸ್ಕರವಾಗಿ ಬ್ರಿಟಿಷರ ಕಾಲದಲ್ಲಿ ಸಾಕಷ್ಟು ಲೇವಿಯನ್ನ ರೈತರ ಮೇಲೆ ಕಂದಾಯವನ್ನು ಹಾಕಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲರು ಹೋರಾಟ ಅವರು ದೊಡ್ಡ ರೈತ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಚೌಧರಿ ಚರಣ್ ಸಿಂಗ್ ಅವರು ಮಾಡಿದ್ದಾರೆ. ಸಹಜಾನಂದ ಸರಸ್ವತಿ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಸುಮಾರು 1936ರಲ್ಲಿ ಕೆಲಸ ಮಾಡಿದ್ದಾರೆ. ಆ ಥರ ಬೇರೆ ಬೇರೆ ಪ್ರಾಂತೀಯ ಭಾಗದಲ್ಲಿ ಅವ್ರದೇ ಆದಂಥ ಸಮಸ್ಯೆಗಳು ಇಟ್ಕೊಂಡು ಸಣ್ಣ ಗುಂಪುಗಳಲ್ಲಿ ಮತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಕರ್ನಾಟಕ ರೈತ ಸಂಘನೂ ಭಾರಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೋರಾಟ ಮಾಡಿದೆ. ಒಂದು ಸರ್ಕಾರವನ್ನು ಬದಲಾವಣೆ ಮಾಡುವಂಥ ಒಂದು ಶಕ್ತಿ ಅವತ್ತು ಭಾರತೀಯ
ಕರ್ನಾಟಕ ರಾಜ್ಯ ರೈತ ಸಂಘಕ್ಕಿತ್ತು. ಹಾಗೇನೆ ಇಡೀ ದೇಶದಲ್ಲಿ ಅನೇಕ ಸಂಘಟನೆಗಳು ಪ್ರಾಂತೀಯ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ವು. ಆದರೆ ಇಡೀ ದೇಶದಲ್ಲಿ ಒಂದು ಅಂಬ್ರೆಲ್ಲಾದ ಕೆಳಗೆ ಕೆಲಸ ಮಾಡುವಂಥ ರೈತ ಸಂಘದ ಅಗತ್ಯ ಇದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ದತ್ತೋಪಂತ್ ಟೆಂಗಡಿಯವರು 1970ರಲ್ಲೇ ಪ್ರವಾಸ ಪ್ರಾರಂಭ ಮಾಡ್ತಾರೆ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದ ಭಾರತೀಯ ಕಿಸಾನ್ ಸಂಘದ ಬೇರೆ ಬೇರೆ ಹೆಸರಿನಲ್ಲಿ ರೈತರಿಗೋಸ್ಕರ ಕೆಲಸ ಮಾಡ್ತಿದ್ದಂಥ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿಸಿ ಅವರು ಅನ್ನೋ ಘೋಷಣೆಯೊಂದಿಗೆ ಸಮೃದ್ಧ ಗ್ರಾಮ ಮತ್ತು ಸಮೃದ್ಧ ಸ್ವಾಭಿಮಾನಿ ಭಾರತ ಹೆಸರಿನಲ್ಲಿ ಪ್ರತಿ ರೈತರು ನಮ್ಮ ನಾಯಕ, ಸಮೃದ್ಧಿ, ಸ್ವಾವಲಂಬಿ, ಸಂಪರ್ಕ, ಗ್ರಾಮ, ಸಮರ್ಥ ಭಾರತ ಧ್ಯೇಯದೊಂದಿಗೆ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ದು ಮುಖ್ಯ ಬೇಡಿಕೆ ಏನಂತಂದ್ರೆ ಗ್ರಾಮ ಉದ್ಧಾರ ಆದ್ರೆ, ರೈತರು ಸುಭಿಕ್ಷವಾಗಿದ್ರೆ ದೇಶ ಉದ್ಧಾರ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಾವು ಸಾಕಷ್ಟು ಹೋರಾಟಗಳನ್ನ ಇಲ್ಲಿ ತನಕ ಮಾಡಿದೀವಿ. ಈಗ ನಮ್ದು ಮುಖ್ಯ ಬೇಡಿಕೆ ಇರೋದು ರೈತರಿಗೆ ಬೆಂಬಲ ಬೆಲೆ ಇಲ್ಲ, ಮಿನಿಮಮ್ ಸೇಲ್ಸ್ ಪ್ರೈಸ್ ಅಲ್ಲ ನಾವು ಕೇಳ್ತಾ ಇರೋದು. ವೈಜ್ಞಾನಿಕವಾಗಿ ಲಾಭದಾಯಕ ಬೆಲೆಯನ್ನ ಕೊಡಿ ರೈತರ ಪ್ರಾಡಕ್ಟ್ಸ್ಗೆ, ಬೆಳೆಗಳಿಗೆ. ಮಧ್ಯವರ್ತಿ ಹಾವಳಿಯನ್ನ ತಪ್ಪಿಸಿ ಅನ್ನೋ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಸೊ ಅನೇಕ ಈಗ 3 ಫಾರ್ಮ್ಸ್ ಬಿಲ್ ಅನ್ನ ಬರೋದಕ್ಕಿಂತ ಮೊದಲು 2023ರಲ್ಲಿ ಡೆಲ್ಲಿನಲ್ಲಿ 1 ಲಕ್ಷ ಜನ ರೈತರು ಸೇರಿ ಓಪನ್ ಮಾರ್ಕೆಟಿಂಗ್ ಇಡಬೇಕು ರೈತರಿಗೆ, ಇದು ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಅದಾದ್ಮೇಲೆ 3 ಫಾರ್ಮ್ ಬಿಲ್ ತಂದ್ರು. ನಾವು 3 ಫಾರ್ಮ್ ಬಿಲ್ ಅನ್ನ ಮಾಡಿಫಿಕೇಶನ್ ಮಾಡಕ್ ಕೇಳಿದ್ವಿ, ರದ್ದು ಮಾಡಕ್ ಕೇಳಿರ್ಲಿಲ್ಲ. ಅದು ಇನ್ನೂ ರೈತರಿಗೆ ಪೂರಕವಾಗಿ ಮಾಡಿ ಅಂತ ಕೇಳಿದ್ವಿ. ಬಟ್ ಆ ನಂತರದಾಗಿದೆ. ನಾವೀಗ ಸಾಕಷ್ಟು ಡಿಮ್ಯಾಂಡ್ಸ್ ಇಟ್ಟಿದ್ವಿ. ಈಗ ಕೃಷಿ ಸಾಮಾನ್ಯ ಯೋಜನೆ ಏನಿದೆ ಅದು 6,000 ಕೊಡ್ತಾ ಇದೆಲ್ಲ, ಅದು 10,000ಕ್ಕೆ ಏರಿಸಬೇಕು, ಅದು ಒಂದು ಬೇಡಿಕೆ ಇದೆ. ಕರ್ನಾಟಕದಲ್ಲಿ ಅನೇಕ ನ್ಯೂನತೆಗಳು ನಮ್ಮ ಸರ್ಕಾರದ ಮಧ್ಯದಲ್ಲಿ ನಡೀತದೆ. ಈಗ ಹಿಂದೆ KEB ಲೀಗಲೈಸೇಷನ್, ಕನೆಕ್ಷನ್ ಲೀಗಲೈಸೇಷನ್ ಸಂದರ್ಭದಲ್ಲಿ ಒಂದು 25,000 ರೂಪಾಯಿ ಆಗ್ತಿತ್ತು. ಈಗ ಸುಮಾರು 2 ಲಕ್ಷವರೆಗೂ ಖರ್ಚಾಗುತ್ತೆ. ಈಗ ಹಿಂದಿನ ಸರ್ಕಾರ, ಈ ಸರ್ಕಾರ ಬರೋಕ್ಕಿಂತ ಮೊದಲು ಹಿಂದೆ ಕೃಷಿ ಸಮ್ಮಾನ ಯೋಜನೆ ಅಡಿನಲ್ಲಿ 4,000 ರೂಪಾಯಿ ಅಡಿಷನಲ್ ಕೊಟ್ಟಿದ್ರು. ಈ ಸರ್ಕಾರ ಬಂದಾಗ ನಿಲ್ಲಿಸ್ತು. ಇಂತೆಲ್ಲ ವಿಚಾರಗಳನ್ನ ಎತ್ಕೊಂಡು ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಸುಮಾರು 10-15 ವರ್ಷಗಳ ಕಾಲ ಹುಚ್ಚಪ್ಪನವರು ಏನು ಈ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದರು. ಅದಾದ ಮೇಲೆ ನಮ್ಮನ್ನ ಅಧ್ಯಕ್ಷರಾಗಿ ಕರ್ಕೊಂಡು ಬಂದು ಸುಮಾರು 12 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿತು. ಅವರು ಅಂದು ನಡ್ಕೊಂಡಂತ ರೈತ ಸಂಘದ ಹೋರಾಟಗಳಿಗೂ ಇಂದು ರಾಜ್ಯದಲ್ಲಿ ನಡ್ಕೊಂಡ ರೈತ ಸಂಘದ ಹೋರಾಟಗಳಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಂಡರು. ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ, ಬಾಬಾಗೌಡ ಪಾಟೀಲು, ಪುಟ್ಟಣ್ಣಯ್ಯ, ನಮ್ಮ ಅಂಜುಸ್ವಾಮಿಯವರು, ಮತ್ತೆ ಕುರುಬು ಶಾಂತಕುಮಾರ್, ಈ ತರ, ಮತ್ತೆ ಕೋಡಿಹಳ್ಳಿ, ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ ಅಂತೇಳಿ ಒಡೆದು ಛಿದ್ರ ಆಗಿ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ರೈತ ಸಂಘಗಳು ಒಡ್ಕೊಂಡು ಉಂಟು ಮಾಡಿಕೊಂಡು ಇದನ್ನು ಮನಗಂಡಂತ ನಾವು ಸಹಿತ 10 ವರ್ಷ ಕೆಲಸ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಏಕ ವ್ಯಕ್ತಿ ಅಧ್ಯಕ್ಷ ಆಗಬೇಕು ರಾಜ್ಯದಲ್ಲಿ ಅಂತೇಳಿ ನಾವು ಸಾಕಷ್ಟು ಒಂದ್ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಪ್ರಕ್ರಿಯೆಯೂ ಸಹಿತ ಶುರುವಾಯಿತು. ಅದ್ಯಾಕೋ ತಾರ್ಕಿಕೋ ಅಂತ್ಯವನ್ನು ಕಾಣಲಿಲ್ಲ. ಅದಾದ ಮೇಲೆ ತಾಲೂಕಲ್ಲೂ ಸಹಿತ ಅದೇ ತರ ಭಿನ್ನಾಭಿಪ್ರಾಯಗಳು ಶುರುವಾದ ಮೇಲೆ ಭಾರತೀಯ ಕಿಸಾನ್ ಸಂಘ ಅಂತೇಳಿ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಒಂದು ಸಂಘಟನೆಯಾಗಿ ಹೊರಹೊಮ್ಮಿರ್ತಕ್ಕಂಥ ಭಾರತೀಯ ಕಿಸಾನ್ ಸಂಘವನ್ನ ಸೇರಿ ಇಡೀ ಸದೃಢ ಭಾರತದಲ್ಲಿ ಮತ್ತೆ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು, ನಮ್ಮ ಸರ್ಕಾರದ MSP ಇರ್ಬೋದು, ಇಲ್ಲ ಈ ಕರೆಂಟ್ ಏನು ಅಕ್ರಮ ಸಕ್ರಮನ ಸಕ್ರಮಗೊಳಿಸಲಿಕ್ಕೆ TC ನಮ್ದು, ಕಂಬ ನಿಮ್ದು, ವೈರ್ ನಿಮ್ದು ಅಂತಕ್ಕಂಥ ಸರ್ಕಾರ ನೀತಿ ಏನಿದೆ, ಹಿಂದಿನ ನೀತಿನ ಮುಂದುವರಿಸಬೇಕು ಅಂತಕ್ಕಂಥ ಸಾಕಷ್ಟು MSP, ವಿದ್ಯುತ್ ಸಮಸ್ಯೆಗಳು, ಮತ್ತೆ ಏತ ನೀರಾವರಿ, ಸಾಕಷ್ಟು ರೈತರ ವಿಷಯಗಳನ್ನ ಇಟ್ಕೊಂಡು ಇವತ್ತು ಭಾರತೀಯ ಕಿಸಾನ್ ಸಂಘವನ್ನ ಸೇರ್ಪಡೆಗೊಂಡು ನಮ್ಮ ರವಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ತಾಲೂಕು ಕಮಿಟಿನ ಪುನರ್ರಚನೆಯನ್ನ ಮಾಡಿ ನಾವು ಹಿಂದಿನ ಅಧ್ಯಕ್ಷರಾಗಿದ್ದ ನಾವು ಗೌರವಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲೂ ಸಹಿತ ಹಿಂದಿನ ದಿನಗಳು ಆದಂಥ ಹೋರಾಟಗಳನ್ನ ಮುಂದಿನ ಸಹಿತ ಮುಂದುವರಿಸ್ತೀವಿ. ಈಗಿರ್ತಕ್ಕಂಥ ಬಣಗಳು ನಿಮ್ಗೇನು ಹೇಳ್ಬೇಕಾಗಿಲ್ಲ. ಸ್ವಯಂ ಘೋಷಿತ ದೇವಮಾನವರು ಯಾವ ಸರ್ಕಾರ ನೀತಿಗಳನ್ನ ವಿರೋಧಿಸಬೇಕಾಗಿತ್ತೋ ಅವರು ಸರ್ಕಾರ ನೀತಿಗಳನ್ನ ವಿರೋಧಿಸ್ತಾ ಇಲ್ಲ. ಅಧಿಕಾರಿಗಳನ್ನ, ಸಂಬಂಧಪಟ್ಟಂತ ವ್ಯವಸ್ಥೆಗಳ ಮುಖ್ಯಸ್ಥರುಗಳನ್ನ ಟಾರ್ಗೆಟ್ ಮಾಡಿ ಒಂದು ರೀತಿ ಬೇರೆ ಬೇರೆ ತರದ ಇಲ್ಲೀಗಲ್
ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಒಂದು ಗುಂಪು ಸೃಷ್ಟಿಯಾಗಿದೆ. ಅದರಿಂದ ರೈತರು ಜಾಗೃತರಾಗಬೇಕು, ಸಾರ್ವಜನಿಕರು ತಾಲೂಕಿನಲ್ಲಿ ಸಾರ್ವಜನಿಕರು ಜಾಗೃತರಾಗಬೇಕು, ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಸರ್ಕಾರ ನೀತಿಗಳ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಬೆಂಬಲಿಸಬೇಕು. ಅಧಿಕಾರಿಗಳು ಸಹಿತ ಬಹಳ ಎಚ್ಚರಿಕೆಯಿಂದ, ಪತ್ರಕರ್ತರು ಸಹಿತ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ, ಕಾವಲುಗಾರರ ಕೆಲಸ ಮಾಡಬೇಕಾಗಿದೆ. ಅದರಿಂದ ದಯಮಾಡಿ ಆ ನಿಟ್ಟಿನಲ್ಲಿ ಪತ್ರಕರ್ತರು ಮತ್ತೆ ಸಾರ್ವಜನಿಕರು ಈಗ ಹೊಸದಾಗಿ ರೈತ ಸಂಘ ಏನು ಪ್ರಕ್ರಿಯೆ ಪ್ರಾರಂಭವಾಗಿದೆ ಭಾರತೀಯ ಕಿಸಾನ್ ಸಂಘ, ಅವರಿಗೆ ಬೆಂಬಲಿಸ್ತೀರಿ. ಒಳ್ಳೆಯ ಆಶಾದಾಯಕವಾದಂಥ ಹೋರಾಟಗಳು ಈ ತಾಲೂಕಲ್ಲಿ ಆಗಲಿ ಅಂತೇಳಿ ನಾನು ಸಹಿತ ಆಶಿಸ್ತಾ ನಿಮ್ಮೆಲ್ಲರಿಗೂ ಮುಂಚಿನ ಮಾತನ್ನು ಮುಗಿಸ್ತೀನಿ.